ಯೋಚನೆನೂ ಮಾಡ್ತಿರ್ಲಿಲ್ಲ. ಅಯ್ಯೋ 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 ಅಯ್ಯೋ. ಬ್ರಿಡ್ಜ್ ಕಟ್ತವನ್ ಗುರು ಇಂಜಿನಿಯರು. ವಿಶ್ವೇಶ್ವರಯ್ಯ ಅಂತಲೇ. ವಿಶ್ವೇಶ್ವರಯ್ಯ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ ನನ್ಗೊಂದೊಂದ್ಸಲ. ಇವಾಗಿನ ಜನರೇಷನ್ ಅಲ್ಲಿ ಮಕ್ಳನ್ನ ಹೆಂಗ್ ಬೆಳೆಸ್ಬೇಕು ಅಂತಾನೆ ಗೊತ್ತಾಗಲ್ಲ ಅಲ್ವಾ. ಮುಂಚೆಲ್ಲ ಯೋಚನೆನೂ ಮಾಡ್ತಿರ್ಲಿಲ್ಲ. ಎಷ್ಟು ಮಿಸ್ ಗುರು, ಸರಿಯಾಗಿ ಬಿದ್ದಿರ್ತಿದ್ದೆ. ಯಪ್ಪ, ಅದು ಮಳೆ ಬಂದು ಮಣ್ಣೆಲ್ಲ ಕೊಚ್ಕೊಂಡ್ ಬಂದು ಅಲ್ಲಿ ಒಂದ್ ಕಡೆ ಕುತ್ಕೊಂಡ್ಬಿಟ್ಟೈತೆ. ಮರಳ ಮೇಲೆ ಗಾಡಿ ಹತ್ತಿದ್ರೆ ಗೊತ್ತಲ್ಲ, ಯಪ್ಪ ಸರಿಯಾಗಿ ಸ್ಪೀಡ್ ಆಯ್ತು ಗುರು. ನಾನ್ ಆಕ್ಚುಲಿ ಬಳಸ್ಕೊಂಡು ಹಿಂಗ್ ಹೋಗ್ಬಿಡ್ತಿದ್ದೆ ಯಾವಾಗ್ಲೂ. ಆ ಕಡೆಯಿಂದ ಬೈಕ್ ಜಾಸ್ತಿ ಬರ್ತಾಯ್ತಲ್ಲ, ಸೊ ಆ ಕಡೆ ಹೋಗೋದ್ ಬೇಡ ಅಂತ ಈ ಕಡೆ ಹೋಗೋದೆ. ಅಯ್ಯೋ 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 ಅಯ್ಯೋ. ಏನ್ರೋ ಟೈಮ್ ಇವತ್ತು. ನಾನ್ ಬೀಳೋದ್ರ ಬಗ್ಗೆ ಮಾತಾಡ್ತಿದ್ರೆ ಅಲ್ಲೊಬ್ರು ಬಿದ್ದೆ ಹೋದ್ರು ಹೋಗತ್ತ. ಅಮಾವಾಸ್ಯನ ಇವತ್ತು? ನೋ, ಟುಡೇ August 24, 2025 is not ಅಮಾವಾಸ್ಯ. ದ ನ್ಯೂ ಮೂನ್ ಡೇ ವಾಸ್ ಆನ್ ಸಾಟರ್ಡೆ August 23rd. ಮತ್ ನಿನ್ನೆ ಅಮಾವಾಸ್ಯೆ ಮುಗಿದಿದೆ ಗುರು. ಆಕ್ಚುಲಿ ಇದನ್ನೆಲ್ಲ ನಾನ್ ನಂಬಲ್ಲ. ಅಮಾವಾಸ್ಯೆ ಹುಣ್ಣಿಮೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಬಟ್ ನೆಗೆಟಿವ್ ಎನರ್ಜಿ ಇದೆ ಅನ್ನೋದನ್ನ ನಂಬ್ತೀನಿ. ಸುಮ್ನೆ ಜನರಲ್ ಆಗಿ ಹೇಳೋದಾದ್ರೆ, ಇವಾಗೆಲ್ಲ ಹೌದು ಸ್ಟ್ರೀಟ್ ಲೈಟ್ಸ್ ಎಲ್ಲ ಬಂದಿರೋದ್ರಿಂದ ಇವಾಗ ಸ್ವಲ್ಪ ಅದು ಅಮಾವಾಸ್ಯನಲ್ಲಿ ಆಚೆ ಹೋಗ್ಬೇಡ ಅನ್ನೋದೆಲ್ಲ ಕಮ್ಮಿ ಆಗಿದೆ, ಇಲ್ಲ ಅಂತಲ್ಲ. ಹಳೆ ಕಾಲದಲ್ಲಿ ಅವಾಗ ಸ್ಟ್ರೀಟ್ ಲೈಟ್ಸ್ ಇರ್ತಿರ್ಲಿಲ್ಲ, ಚಂದ್ರನ್ ಬೆಳಕು ಇರ್ತಿರ್ಲಿಲ್ಲ ಅಮಾವಾಸ್ಯನಲ್ಲಿ. ಸೊ ಜನರಲ್ ಆಗಿ ಯೋಚನೆ ಮಾಡಿದ್ರೆ ಇದೊಂದು ರೀಸನ್ ಇರ್ಬೋದಲ್ವಾ. ಅಮಾವಾಸ್ಯನಲ್ಲಿ ಆಚೆ ಹೋಗ್ಬೇಡ ಏನಕ್ಕೆ ಅಂದ್ರೆ ರೋಡ್ ಕತ್ಲೆ ಇರುತ್ತೆ, ಏನೋ ಕಾಣಿಸಲ್ಲ, ಆಕ್ಸಿಡೆಂಟ್ ಆಗೋದು, ಎಡವಿ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಹಂಗಾಗಿ ಹೋಗ್ಬೇಡ ಅಂತ ಹೇಳ್ತಿದ್ರೇನೋ ಯಾರಿಗೊತ್ತು ಅಲ್ವಾ. ತಲೆ ಅಂದ್ರೆ ತಲೆ ಕಣೆಯ ನಿಂತು ಅದೇನೋ ಇದೆ ನಿನ್ ತಲೆಯಲ್ಲಿ.